ಫೋಟೋಶಾಪ್ನ ನಾವು ಫೋಟೋದಲ್ಲಿರುವಂಥ ಅನ್ವಾಂಟೆಡ್ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ಬೇಕಂತಂದ್ರೆ ನಾವು ಏನೇನು ಯೂಸ್ ಮಾಡ್ತಿದ್ವಿ, ಸ್ಪಾಟ್ ಹಿಲ್ಲಿಂಗ್ ಬ್ರಷ್ ಟೂಲ್, ಅದು ಇದು ಪ್ಯಾಚ್ ಟೂಲನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಿದ್ವಿ, ಅದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ರಿಮೂವ್ ಮಾಡ್ಕೋತಿದ್ವಿ. ಬಟ್ ಇವಾಗ 2023 ನಮ್ಗೆ 23ಅಲ್ಲಿ ನಮ್ಗೆ ಫೋಟೋಶಾಪ್ ಅಪ್ಡೇಟೆಡ್ ವರ್ಷನ್ ಬಿಟ್ಟಾರ. ಅದರಲ್ಲಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡುವಂಥ ಟೂಲ್ ಯಾವುದು ಅಂತಂದ್ರೆ ರಿಮೂವ್ ಟೂಲ್ ಒನ್ ಕ್ಲಿಕ್ಕಲ್ಲಿ ನಮ್ಗೆ ಅನ್ವಾಂಟೆಡ್ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ಕೊಡುತ್ತೆ. ಯಾವ ಥರ ಅಂತಂದ್ರೆ ಇವಾಗ ಸ್ಪಾಟಿಲಿಂಗ್ ಬ್ರಷ್ ಟೂಲಿನ ಸಿರೀಸಲ್ಲೇ ಬರೋದು ರಿಮೂವ್ ಟೂಲ್ ಏನು ಮಾಡುತ್ತಾ, ಈಸಿಯಾಗಿ ನಮ್ಗೆ ಅನ್ವಾಂಟೆಡ್ ಎಲಿಮೆಂಟ್ಸ್ ನಾವು ಸೆಲೆಕ್ಟೆಡ್ ಎಲಿಮೆಂಟ್ಸ್ ರಿಮೂವ್ ಮಾಡ್ಕೋಬಹುದು. ಇವಾಗ ಸೇಮ್ ಒಂಥರ ಬ್ರಷ್ ಥರನೇ ನಾವೀಗ ಇದ್ರ ಸೈಜ್ ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಶಾರ್ಟ್ಕಟ್ ಕೀ ಬ್ರಾಕೆಟ್ಸ್, ರೈಟ್ ಬ್ರಾಕೆಟ್ಸ್ ಮತ್ತು ಲೆಫ್ಟ್ ಬ್ರಾಕೆಟ್ನ ಯೂಸ್ ಮಾಡ್ಕಿ ನಾವು ಸೈಜಸ್ ಮತ್ತು ಸಣ್ಣದು ಮಾಡ್ಕೋಬಹುದು. ರೈಟ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಬ್ರಷ್ ದೊಡ್ಡದಾಗುತ್ತೆ, ಲೆಫ್ಟ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಬ್ರಷ್ ಸಣ್ಣದಾಗುತ್ತೆ. ಇವಾಗ ಎಕ್ಸಾಕ್ಟ್ ನನಗಿದು ಟ್ರೀ ಬೇಡ ಅಂತಂದ್ರೆ ನಾನು ಎಕ್ಸಾಕ್ಟ್ ಟ್ರೀ ಸೈಜಲ್ಲಿ ನಾನು ಇಟ್ಕೊಂಡು ಓನ್ಲಿ ಒನ್ ರೈಟ್ ಕ್ಲಿಕ್ ಮಾಡಿದ್ರೆ ನಮಗಿದು ಈಸಿಯಾಗಿ ಟ್ರೀ ಆಗುತ್ತಾ. ಭೂಮ್ ಈಸಿಯಾಗಿ ನಮ್ಗೇನಾಯ್ತು, ವಿತೌಟ್ ಪ್ಯಾಚಸ್, ಬ್ಯಾಕ್ಗ್ರೌಂಡಲ್ಲಿ ವಿತೌಟ್ ಪ್ಯಾಚಸ್ ಬರಲಾರ್ದೆ ನಮ್ಗೆ ಈಸಿಯಾಗಿ ರಿಮೂವ್ ಆಯಿತು. ಇವಾಗ ನಾನು ವಾಟರ್ ಮಾರ್ಕನ್ನು ಸಹಿತ ನಾನು ರಿಮೂವ್ ಮಾಡ್ಕೋಬೇಕಂತಂದ್ರೆ ಝೂಮ್ ಮಾಡ್ಕೊಂಡು ನೀವೇನು ಮಾಡ್ಕೋಬೋದು, ಈ ಥರ ರೈಟ್ ಕ್ಲಿಕ್ಕಲ್ಲಿ ಕ್ಲಿಯರ್ ಮಾಡ್ಕೊಂಡು ಈಸಿಯಾಗಿನೂ ರಿಮೂವ್ ಆಗುತ್ತೆ. ಲೋಡ್ ಸ್ವಲ್ಪ ಕ್ಲಿಯರ್ ಆಗಿ ನಮ್ಗೆ ಎಲಿಮೆಂಟ್ಸ್ನ ರಿಮೂವ್ ಮಾಡಿಕೊಡುತ್ತೆ. ನಾನು ಇಲ್ಲಿರುವಂಥ ವಾಟರ್ ಮಾರ್ಕ್ನ ಸಹಿತ ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬಹುದು. ಇವಾಗ ನಾವು ಮೊದಲು ಮಾಡ್ತಿದ್ವಿ, ಸ್ಪಾಟ್ ಹಿಲ್ಲಿಂಗ್ ಬ್ರಷ್ ಟೂಲ್ ಇತ್ತು. ನಾವು ಸ್ಪಾಟ್ ಹಿಲ್ಲಿಂಗ್ ಬ್ರಷ್ ಟೂಲಿಂದ ನಾವು ಇಲ್ಲಿ ಕ್ಲಿಯರ್ ಈ ಥರ ಡ್ರ್ಯಾಗ್ ಮಾಡಿದರೆ ನಮ್ಗೆ ಈ ಥರ ಯಾವುದು ಶೇಪಲ್ಲಿ ನಾವು ಬ್ರಷನ್ನು ಮೂವ್ ಮಾಡ್ತಿದ್ವಲ್ಲ ಅದೇ ಶೇಪಲ್ಲಿ ನಮ್ಗೆ ಪ್ಯಾಚಸ್ ಕೂಡ ಬರ್ತಿತ್ತು. ಸೊ ನಾವು ಇವಾಗ ಈಸಿಯಾಗಿ ಪ್ಯಾಚ್ ಕೂಡ ನಮಗೆ ರಿಮೂವ್ ಟೂಲಲ್ಲಿ ಬರೋದಿಲ್ಲ. ಈ ಥರ ನಾವು ಈಸಿಯಾಗಿ ವಾಟರ್ ಮಾರ್ಕನ್ನು ನಾವು ರಿಮೂವ್ ಮಾಡ್ಕೋಬಹುದು. ಇಲ್ಲ ನಾವು ಪ್ಯಾಚ್ ಟೂಲಿಂದನೂ ನಾವು ಅವಾಗ ಏನು ಮಾಡ್ತಿದ್ವಿ ಅಂದ್ರೆ ಈ ಥರ ಎಲ್ಲ ರಿಮೂವ್ ಮಾಡಿ ಮತ್ತು ಈ ಪ್ಯಾಚಸನ್ನು ರಿಮೂವ್ ಮಾಡಿ ಸ್ವಲ್ಪ ಟೈಮ್ ಹಿಡಿತಿತ್ತು. ಆಮೇಲೆ ಇಲ್ಲಾಂದರೆ ಕಂಟೆಂಟ್ ಅವೇರ್ ಮಾಡ್ತಿದ್ವಿ. ಈ ಥರ ನಾವು ಕಂಟೆಂಟ್ ಅವೇರನ್ನು ಮಾಡ್ತಿದ್ವಿ. ಮತ್ತು ಇಲ್ಲಿ ಈ ಥರ ರೌಂಡಲ್ಲೆಲ್ಲ ನಮ್ಗೆ ಪ್ಯಾಚಸನ್ನು ಕಾಣ್ತಿತ್ತು, ಫುಲ್ ಕ್ಲಿಯರ್ ಆಗಿ ರಿಮೂವ್ ಆಗ್ತಿರ್ಲಿಲ್ಲ. ಇವಾಗ ಅಪ್ಡೇಟೆಡ್ ವರ್ಷನ್ ನಮ್ಗೆ ಈಸಿಯಾಗಿ ಒಂದು ರಿಮೂವ್ ಟೂಲನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಇವಾಗ ನಾವು ವಾಟರ್ ಮಾರ್ಕನ್ನು ಈಸಿಯಾಗಿ ರಿಮೂವ್ ಮಾಡಿ, ನೀವು ಇಲ್ಲೂ ಕೂಡ ಮಾರ್ಕನ್ನು ಯೂಸ್